ಹೇಗಿದ್ದೀರಾ? ವೆಲ್ಕಮ್ ಟು ಚಂದ್ರಿಕಾ ಪ್ರದೀಪ್ ಯೂಟ್ಯೂಬ್ ಚಾನೆಲ್. ಇವತ್ತು ಮಾರ್ಚ್ 27 ನನ್ನ ಬರ್ತ್ಡೇ. ಸೊ ಇವಾಗ ಆಲ್ರೆಡಿ ಟೈಮ್ 12:30 ಆಗಿದೆ. ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಪೂಜೆ ಎಲ್ಲ ಆಯಿತು, ಪೂಜೆ ಎಲ್ಲ ಮಾಡಿದೆ. ಆ್ಯಂಡ್ ಇವತ್ತು ರಾಮನವಮಿನೂ ಕೂಡ, ಅದಕ್ಕೆ ಬೆಳಗ್ಗೆನೇ ಬೇಗ ಎದ್ದು ಪೂಜೆ ಎಲ್ಲ ಮಾಡಿದ್ದೀನಿ. ಪೂಜೆ ಎಲ್ಲ ಮಾಡಿದ್ದೀನಿ. ಆ್ಯಂಡ್ ಇದು ಕೂಡ ಹೊಸ ಡ್ರೆಸ್ ನನ್ನದು, ಬಟ್ ಇನ್ನೊಂದು ತೊಗೊಂಡಿದ್ದೀನಿ ಚೂಡಿದಾರು. ಇದು ಕಾಣಿಸ್ತಿದೆಯಾ? ಸಿಂಪಲ್ಲಾಗಿ ತೊಗೊಂಡಿರೋದು, ಬಟ್ ಚೂಡಿದಾರ್ ಒಂದು ಗ್ರ್ಯಾಂಡಾಗಿರೋದು ತೊಗೊಂಡಿದ್ದೀನಿ. ಅದನ್ನು ಸಂಜೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಹಾಕೋತೀನಿ. ಅಂದರೆ ಸಿಂಪಲ್ ಆಗಿರೋ ಡ್ರೆಸ್ಗಳನ್ನ ಒಂದು 3 ಪೇರ್ಸ್ ತೊಗೊಂಡೆ. ಇದನ್ನೆಲ್ಲ ಆನ್ಲೈನ್ ಶಾಪಿಂಗ್ ಎಲ್ಲ ಮಾಡಿರೋದು, ಇಲ್ಲಿ ಆಫ್ಲೈನ್ ಶಾಪಿಂಗ್ ಮಾಡಿರೋದು. ಅದಕ್ಕೆ ಲಿಂಕ್ ಎಲ್ಲ ಹಾಕೋದಕ್ಕಾಗಲ್ಲ. ಆಲ್ರೆಡಿ ಪೂಜೆ ಎಲ್ಲ ಮಾಡಿದ್ದೀನಿ, ತೋರಿಸ್ತೀನಿ ಬನ್ನಿ. ನೋಡಿ, ಆಲ್ರೆಡಿ ಪೂಜೆ ಎಲ್ಲ ಮಾಡಿದ್ದೀನಿ. ಕ್ಯಾಮ್ರಾ ಇಟ್ಕೊಂಡು ವೀಡಿಯೋಸ್ನ ಮಾಡಿದೆ, ಬಟ್ ನಂಗೆ ಅಷ್ಟು ಕ್ಯಾಮ್ರಾ ಎಲ್ಲಿ ಫೋಕಸ್ ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಅದಕ್ಕೆ ಫ್ರಂಟ್ ಕ್ಯಾಮ್ರಾದಲ್ಲೇ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ನನಗೆ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ವಿಶಸ್ ಕಳಿಸಿದ್ದೀರಾ. ಅವ್ರಿಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಬ್ಬೊಬ್ರಿಗೇ ರಿಪ್ಲೈ ಮಾಡೋಕ್ಕಾಗಲಿಲ್ಲ, ಅದಕ್ಕೋಸ್ಕರ ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ನಾನು ತಿಂಡಿಗೆ ಅವಲಕ್ಕಿ ಉಪ್ಪಿಟ್ಟು ಮಾಡಿದ್ದೆ, ಬಟ್ ನಾನು ಏನು ತಿಂಡಿ ಮಾಡಿಲ್ಲ. ಇವತ್ತು ಪೂಜೆ ಮಾಡ್ಬಿಟ್ಟು ತಿಂಡಿ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಆಲ್ರೆಡಿ 12:30 ಆಗೋಗ್ತಿದೆ. ಅದಕ್ಕೆ ಇವಾಗ ಅನ್ನ ಸಾಂಬಾರು ಊಟ ಮಾಡ್ತಾಯಿದ್ದೀನಿ. ಸಾಂಬಾರು ಬಂದು ಅವರೆಕಾಳು ಸಾಂಬಾರು ಮಾಡಿದ್ದೀನಿ. ನನ್ನ ಹಸ್ಬೆಂಡ್ಗೆ ಚಪಾತಿ ಮಾಡಿದ್ದೀನಿ. ಚಪಾತಿ ಮತ್ತು ಕಡಲೆಕಾಯಿ ಪಲ್ಯ. ನಾನು ಸಾಂಬಾರು ತೆಳ್ಳಗೆ ಮಾಡಿದ್ದೆ, ಬೆಂದು ಈ ಥರ ಗಟ್ಟಿ ಆಗಿಬಿಟ್ಟೈತೆ. ಹಾಕ್ಕೊಂಡಿದ್ದೀನಿ, ಊಟ ಮಾಡಿಬಿಟ್ಟು ಸಿಗ್ತೀನಿ. ಆ್ಯಕ್ಚುಲಿ ನಾನು ವ್ಲಾಗ್ ಮಾಡೋಣ. ನಾನು ನೆಕ್ಸ್ಟು ದೇವಸ್ಥಾನಕ್ಕೆ ಹೋಗ್ತೀನಲ್ಲ, ಆವಾಗ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬಾಯ್. ಇದು ಸಂಜೆ ಆಲ್ರೆಡಿ ತುಂಬ ಲೇಟ್ ಆಗಿಬಿಟ್ಟಿದೆ, ಬಿಕಾಸ್ ನನ್ನ ಹಸ್ಬೆಂಡ್ ಡ್ಯೂಟಿ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಲೇಟ್ ಆಗೋಯಿತು. ಮತ್ತು ನಾನು ರೆಡಿ ಆಗೋದು ಇನ್ನೂ ಲೇಟ್ ಆಗೋಯಿತು. ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲೇ ನಮ್ಮ ಮನೆ ಹತ್ರ, ನಮ್ಮ ಮನೆ ಪಕ್ಕನೇ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಾನು ಮತ್ತು ಇನ್ಸ್ಟಾಗ್ರಾಮಲ್ಲಿ ಗೆಟ್ ರೆಡಿ ವಿತ್ ಮೀ ವಿಡಿಯೋ ಮಾಡಿದ್ದೀನಿ, ಬರ್ತಡೇಗೆ ಹೇಗೆ ರೆಡಿ ಆದೆ ಅಂತ. ನೋಡಿಲ್ಲ ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಐಡಿನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ನೋಡ್ಬೋದು. ಇಲ್ಲಿ ಆಲ್ರೆಡಿ ನಾವು ದೇವಸ್ಥಾನಕ್ಕೆ ಬಂದ್ವಿ. ಆ್ಯಂಡ್ ನನ್ನ ಹಸ್ಬೆಂಡು ವಿಡಿಯೋದಲ್ಲೆಲ್ಲ ಬರಲ್ಲ, ಬಿಕಾಸ್ ಅವ್ರು ಸ್ವಲ್ಪ ಇಂಟ್ರೋವರ್ಟ್. ಅವರು ವಿಡಿಯೋದಲ್ಲಿ ಬರೋದು, ಫೋಟೋಸ್ ತೆಗೆಸ್ಕೊಳ್ಳೋದು ಅವ್ರಿಗೆ ಅಷ್ಟೊಂದು ಇಷ್ಟ ಆಗಲ್ಲ. ಬಟ್ ನನಗೆ ವಿಡಿಯೋಸ್ ಮಾಡೋದಾಗಿರ್ಬೋದು, ಇಲ್ಲ ಈ ಥರ ವ್ಲಾಗ್ ಮಾಡೋದಕ್ಕೆಲ್ಲ ಅವ್ರು ಏನು ರಿಸ್ಟ್ರಿಕ್ಟ್ ಮಾಡಲ್ಲ, ಅವ್ರು ಸಪೋರ್ಟ್ ಮಾಡ್ತಾರೆ. ಇಲ್ಲಿ ದೇವಸ್ಥಾನಕ್ಕೆ ಬಂದು ವಿಡಿಯೋ ಎಲ್ಲ ಕ್ಯಾಪ್ಚರ್ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದ್ವಿ. ಮತ್ತು ತುಂಬ ಲೇಟ್ ಆಗಿತ್ತು, 6:30 ಆಗಿತ್ತು. ದೇವ್ರ ಪೂಜೆ ಎಲ್ಲ ಮಾಡ್ತಾರೋ ಇಲ್ವೋ ಅಂತ ಅಂದ್ಕೊಂಡ್ವಿ, ಬಟ್ ನಮಗೆ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲೂ ಮಾಡಿದ್ರು. ಮತ್ತು ಅಲ್ಲಿ ಇನ್ನೊಂದು ಶಿವನ ದೇವಸ್ಥಾನ ಇತ್ತು, ಅಲ್ಲೂ ಪೂಜೆನ ಮಾಡಿಕೊಟ್ರು. ಅದೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟು ಅದೇ ನಮ್ಮೂರಿಂದನೇ 10 ಕಿಲೋಮೀಟರ್ಸ್ ದೂರ ಅಲ್ಲಿ ಒಂದು ವಿಂಟೇಜ್ ಕೆಫೆ, ಸಮಥಿಂಗ್ ವಿಂಟೇಜ್ ಹೋಟೆಲ್, ಫ್ಯಾಮಿಲಿ ರೆಸ್ಟೋರೆಂಟ್ ಇತ್ತು. ಅಲ್ಲಿಗೆ ನನ್ನ ಹಸ್ಬೆಂಡ್ ಕರ್ಕೊಂಡೋದ್ರು. ಹೋಗ್ಬೇಕಾದ್ರೆ ಇಲ್ಲಿ ಸನ್ಸೆಟ್ ಆಗ್ತಾಯಿತ್ತು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದನ್ನು ವಿಡಿಯೋ ಮಾಡ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು ನೀವು. ಅಲ್ಲಿ ಗಿಡ ಮರಗಳಿಗೆ ಆ ಸನ್ಸೆಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಐತೆ. ಆ್ಯಂಡ್ ರೆಸ್ಟೋರೆಂಟಿಗೆ ಬಂದ್ವಿ. ರೆಸ್ಟೋರೆಂಟ್ ಕೂಡ ತುಂಬ ಚೆನ್ನಾಗಿತ್ತು, ಅಲ್ಲಿ ಪ್ಲೇ ಏರಿಯಾ ಎಲ್ಲ ಇತ್ತು. ಆ್ಯಂಡ್ ರೆಸ್ಟೋರೆಂಟಲ್ಲಿ ಯಾರೂ ಇರಲಿಲ್ಲ, ನಂಗೆ ಆ ಥರ ಇದ್ದರೆ ಸ್ವಲ್ಪ ಕಂಫರ್ಟಬಲ್. ಆ್ಯಂಡ್ ಇದು ನನ್ನ ಹಸ್ಬೆಂಡ್ ಜೊತೆ ಸೆಕೆಂಡ್ ಬರ್ತಡೇ, ಅಂದರೆ ಫಸ್ಟ್ ಎಂಗೇಜ್ಮೆಂಟ್ ಆಗಿತ್ತು, ಮದುವೆ ಆಗಿರಲಿಲ್ಲ. ಆವಾಗಲೂ ಅಷ್ಟೇ ನಾನು ಕೇಕೆಲ್ಲ ಕಟ್ ಮಾಡಿಸ್ಕೊಂಡಿರಲಿಲ್ಲ, ನನಗೇನೋ ಅಷ್ಟು ಇಷ್ಟ ಆಗಲ್ಲ ಕೇಕ್ ಕಟ್ಟಿಂಗ್ ಎಲ್ಲ. ಇದು ಮದುವೆ ಆದಮೇಲೆ ಫಸ್ಟ್ ಬರ್ತಡೇ ನಂದು. ಇದರಲ್ಲೂ ಏನು ಕೇಕೆಲ್ಲ ಕಟ್ಟಿಂಗ್ ಮಾಡಿಸೋದು ಅಷ್ಟು ನಂಗೆ ಇಷ್ಟ ಆಗಲಿಲ್ಲ, ಅದಕ್ಕೆ ಕೇಕೆಲ್ಲ ಕಟ್ ಮಾಡಿಸ್ಲಿಲ್ಲ. ಹಾಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಈ ಥರ ರೆಸ್ಟೋರೆಂಟ್ ಕರ್ಕೊಂಡೋಗಿ ಊಟ ಕೊಡಿಸ್ತಾರೆ. ನಂಗೆ ಅಷ್ಟೇ ಸಾಕು. ನನಗೆ ಸೆಲೆಬ್ರೇಟ್ ಮಾಡ್ಕೋಬೇಕು, ಸೆಲೆಬ್ರೇಷನ್ ಡೆಕೋರೇಷನ್ ಎಲ್ಲ ಮಾಡಿಸ್ಕೊಂಡು ಸೆಲೆಬ್ರೇಟ್ ಮಾಡಬೇಕು, ಅದೆಲ್ಲ ನಂಗೆ ಸ್ವಲ್ಪನೂ ಇಷ್ಟ ಆಗಲ್ಲ. ಮೊದಲು ನಾನು ಓದ್ತಾ ಇದ್ದೆ ಅಲ್ವಾ, ನಾನು BSc MSc ಓದ್ತಾ ಇದ್ನಲ್ಲ, ಆವಾಗ ಅದೆಲ್ಲ ಸ್ವಲ್ಪ ಕ್ರೇಜ್ ಇತ್ತು. ಕೇಕ್ ಕಟ್ ಮಾಡಿಸ್ಬೇಕು, ಫ್ರೆಂಡ್ಸ್ ಬರಬೇಕು, ಫ್ರೆಂಡ್ಸ್ ಎಲ್ಲ ನಂಗೆ ಕೇಕ್ ಕಟ್ ಮಾಡಿಸ್ಬೇಕು ಅಂತ. ಮದುವೆ ಆದಮೇಲೆ ನನ್ನ ಕೆಲಸಕ್ಕೆ ಯಾವಾಗ ಸೇರಿಕೊಂಡೆ ಆವಾಗಲಿಂದ ನನಗೆ ಅಷ್ಟೊಂದೇನು ಇಂಟ್ರೆಸ್ಟ್ ಇಲ್ಲ. ಲಾಸ್ಟ್ ಬರ್ತಡೇಲಿ ನಾನು ಕಾಲೇಜಲ್ಲಿ ವರ್ಕ್ ಮಾಡ್ತಿದ್ದೆ ಲೆಕ್ಚರರ್ ಆಗಿ. ಅಲ್ಲಿ ನನ್ನ ಸ್ಟೂಡೆಂಟ್ಸ್ ಕೇಕ್ ಕಟ್ ಮಾಡಿಸಿದ್ರು, ನನ್ನ ಕೊಲೀಗ್ಸ್ ಕೇಕ್ ಕಟ್ ಮಾಡಿಸಿದ್ರು.
ಅದೆಲ್ಲ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ ಕೆಲಸ ಬಿಟ್ಬಿಟ್ನಲ್ಲ ಅಂತ. ಬಟ್ ಇಟ್ಸ್ ಓಕೆ. ಲೈಫು ಹೇಗೆ ಹೋಗುತ್ತಾ ಅವಾಗ ಹಂಗೆ ಹೋಗ್ಬೇಕು ನಾವು. ಬಟ್ ಲಾಸ್ಟ್ ಇಯರ್ ಬರ್ತಡೇ ತುಂಬ ಚೆನ್ನಾಗಿತ್ತು. ನನ್ನ ಸ್ಟೂಡೆಂಟ್ಸ್ ಅಂತೂ ನಾನು ಪಾಠ ಮಾಡ್ತಿರ್ಬೇಕಾದ್ರೆ ಸರ್ಪ್ರೈಸಾಗಿ ನನಗೆ ಕೇಕ್ ಕಟ್ ಮಾಡ್ತಿದ್ರು, ನನ್ನ ಕೊಲೀಗ್ಸ್ ಕಟ್ ಮಾಡಿಸಿದ್ರು. ಅದೆಲ್ಲ ಒಂದು ಗುಡ್ ಮೆಮೊರೀಸ್ ನನಗೆ. ಅದನ್ನೆಲ್ಲ ತುಂಬ ಲೈಫ್ ಲಾಂಗ್ ನಾನು ಅವ್ರಿಗೆಲ್ಲ ಗ್ರೇಟ್ಫುಲ್ ಆಗಿರ್ತೀನಿ. ಅದಾದಮೇಲೆ ಇಲ್ಲಿ ನಾನಲ್ಲಿ ಪನ್ನೀರ್ ಫ್ರೈಡ್ ರೈಸ್ ಏನೋ ಆರ್ಡರ್ ಮಾಡಿದ್ದೆ. ನನ್ನ ಹಸ್ಬೆಂಡು ಕೂಡ ಏನೋ ಪನ್ನೀರ್ ಐಟಮ್ದೇ ಆರ್ಡರ್ ಮಾಡಿದರು. ಎಲ್ಲ ಡಿಶಸ್ಸು ಬರೀ ಪನ್ನೀರಲ್ಲೇ ಇತ್ತು. ನನಗೆ ಯಾಕಪ್ಪ ಪನ್ನೀರ್ ಫ್ರೈಡ್ ರೈಸ್ ಮಾಡಿದ್ವಿ, ಎಲ್ಲ ಪನ್ನೀರ್ ಥರನೇ ಇದೆ ಅಂತ ಅನಿಸ್ತು. ಬಟ್ ನಾನು ಸ್ಟಾರ್ಟಿಂಗು ಏನೇ ಆರ್ಡರ್ ಮಾಡೋಕ್ಕೂ ಮುಂಚೆ ತುಂಬ ಎಕ್ಸೈಟ್ಮೆಂಟ್ ಇರ್ತೀನಿ, ವಾವ್ ಅದನ್ನು ತಿನ್ನಬೇಕು ಇಷ್ಟು ತಿನ್ನಬೇಕು ಅಂತ. ಅದಾದಮೇಲೆ ನಾನು ತಿನ್ನೋಕ್ಕೆ ಆಗಲ್ಲ ನನಗೆ. ಅಲ್ಲಿ ಎಷ್ಟೊಂದು ಬಿಟ್ಬಿಟ್ಟೆ ನಾನು. ನನ್ನ ಹಸ್ಬೆಂಡ್ ಅದಕ್ಕೆ ನಾನು ಎಲ್ಲೂ ಹೋಟ್ಲಿಗೆ ಕರ್ಕೊಂಡು ಹೋಗಲ್ಲ. ಹೋಟ್ಲಿಗೆ ಕರ್ಕೊಂಡೋದ್ರೂ ಅಷ್ಟೊಂದು ಏನು ಕೊಡ್ಸಲ್ಲ, ಯಾಕಂದರೆ ನಾನು ತಿನ್ನಲ್ಲ ಅಂತ ಅವ್ರಿಗೂ ಗೊತ್ತು. ಊಟ ಎಲ್ಲ ಮಾಡಿಕೊಂಡು ಮನೆಗೆ ಹೊರಡ್ಬೇಕಾದ್ರೆ ಹಂಗೆ ನಮ್ಮ ಗೀತಮ್ಮ ಅವ್ರ ಮನೆ ಸಿಗುತ್ತೆ. ಗೀತಮ್ಮ ಅಂದರೆ ನನ್ನ ಹಸ್ಬೆಂಡ್ ಇದ್ದಾರಲ್ಲ ಅವರ ಅತ್ತೆ ಮನೆ. ಅಲ್ಲಿಗೆ ಹೋಗ್ಬಿಟ್ಟು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬಂದ್ವಿ. ಅಲ್ಲಿ ನಾವೇನಷ್ಟೊತ್ತಿರಲಿಲ್ಲ, ಸ್ವಲ್ಪ ಹೊತ್ತು ಇದ್ದು ಅವರನ್ನೆಲ್ಲ ಮಾತಾಡ್ಸ್ಕೊಂಡು ಮತ್ತೆ ನಮ್ಮ ಮನೆಗೆ ಬಂದ್ವಿ. ಇವಳ ಹೆಸರು ಧನು ಅಂತ. ಅವಳಿಗೆ ಹೇಳ್ತಾ ಇದ್ದೆ ನಾನು ಯೂಟ್ಯೂಬ್ ಚಾನಲ್ಗೆ ಏನಾದರೂ ಹೇಳು ಅಂತ. ಅವಳಿಗೆ ನಾನು ಈ ಥರ ಎಲ್ಲ ವೀಡಿಯೋಸ್ ಮಾಡೋದು ಇಷ್ಟ ಅಕ್ಕ, ನೀನು ವ್ಲಾಗ್ ವಿಡಿಯೋ ಮಾಡೋ ಅಕ್ಕ ಯೂಟ್ಯೂಬಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ಲು. ಅದಕ್ಕೆ ಅವಳ ಹತ್ರ ಏನಾದರೂ ಮಾತಾಡು ಅಂತ ಇದ್ದೆ. ಅವಳು ನನ್ನ ಹಣೆಗೇನು ಇಟ್ಟಿಲ್ಲ, ನಾನು ಚೆನ್ನಾಗಿ ಕಾಣಿಸಲ್ಲ, ನಾನೇನು ಮಾತಾಡಲ್ಲ ಅಂತ ಹೇಳ್ತಾ ಇದ್ಲು. ಇದು ನೆಕ್ಸ್ಟ್ ಡೇ ವ್ಲಾಗು. ನಾವು ಸ್ಯಾಟರ್ಡೆ ತುಂಬ ಲೇಟ್ ಆಗಿತ್ತು, ಒಂದು 6:30 ಆಗಿತ್ತು. ನಾವು ನಮ್ಮೂರು ನಂಜನಗೂಡಿಗೆ ಹೋಗ್ತಾ ಇದ್ವಿ. ಆಲ್ರೆಡಿ ನೋಡಿ ಫುಲ್ ಕತ್ಲೆ ಆಗಿಬಿಟ್ಟಿತ್ತು. ಇದು ಎಂಟ್ರೆನ್ಸ್, ನಂಜನಗೂಡು ಎಂಟ್ರೆನ್ಸಲ್ಲಿ ಜಾತ್ರೆ ಅಲ್ವಾ ಮಂಡೇ, ಅದಕ್ಕೆ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ ಅಂದ್ಬಿಟ್ಟು ವಿಡಿಯೋನ ಮಾಡ್ಕೊಂಡಿದ್ದೀನಿ. ನಾವು ಆಲ್ರೆಡಿ ಮನೆಗೆ ಬಂದ್ವಿ. ಇವನಿಗೋಸ್ಕರ ಮನೆಗೆ ಬರಬೇಕು ಅಂತ ಅನ್ಸುತ್ತೆ. ಇವನ ಹೆಸರು ನಿಹಾಲ್ ಅಂತ, ನನ್ನ ಆದ್ಮಿ ಪಾಪು. ಅವನಿಗೆ ಪಲ್ಲಿ ಅಂದರೆ ಭಯ, ಆದ್ರೂ ಏನು ಭಾರಿ ದೊಡ್ಡವನ ಥರ ನನಗೆ ಎದುರಿಸೋಕೆ ಬಂದವನೇ. ನನಗೇನು ಭಯ ಏನಾಗಲ್ಲ, ಆದ್ರೂ ಅವನ್ನ ಆಟ ಆಡ್ಸೋದಕ್ಕೋಸ್ಕರ ಭಯ ಅನ್ನೋ ಥರ ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಇದು ಸಂಡೇ ನಾನು ಏರ್ ಕಟ್ ಮಾಡ್ಸಕ್ಕೆ ಹೋಗಿದ್ದೆ. ನಾನು ಏರ್ ಕಟ್ ಮಾಡಿಸೇ ಇರಲಿಲ್ಲ. ನನ್ನ ಮದುವೆಗಿಂತ ಮುಂಚೆನೇ ಏರ್ ಕಟ್ ಮಾಡಿಸಿದ್ದು. ಒಂದು ಸ್ವಲ್ಪ ಶಾರ್ಟ್ ಹೇರ್ ಮಾಡಿಸೋಣ, ಸ್ವಲ್ಪ ಚೇಂಜಸ್ ಇರಲಿ ಅಂತ ಹೇರ್ ಕಟ್ ಮಾಡಿಸಿದೆ. ಹೇಗೆ ಏರ್ ಕಟ್ ಬಂದಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹೇರ್ ಕಟ್ ಎಲ್ಲ ಮಾಡಿಸ್ಕೊಂಡು ನಾನು ಮನೆಗೆ ಬಂದೆ. ಆ್ಯಂಡ್ ನನ್ನ ವಾಯ್ಸ್ನ ಕಂಪ್ಲೀಟಾಗಿ ನೀವು ಇಗ್ನೋರ್ ಮಾಡಿ, ನನಗೆ ತುಂಬ ಹುಷಾರಿಲ್ಲ, ಅದಕ್ಕೋಸ್ಕರ ನನ್ನ ವಾಯ್ಸ್ ಈ ಥರ ಬರ್ತಾಯಿದೆ. ನೀವು ನೋಡ್ತಾ ಇರ್ಬೋದು, ಇವರು ನಮ್ಮ ಅಂಕಲ್ ನಮ್ಮ ಆಂಟಿ ಮಕ್ಕಳು ಎಷ್ಟು ತಲಾಟೆ ಮಾಡ್ತಾ ಇದ್ದಾರೆ ಅಂದರೆ ಅವ್ರು ಇವನು ನನ್ನ ಹಸ್ಬೆಂಡ್ ಫ್ಯಾಮಿಲಿ ಕಡೆ ಅವರು. ಇವನು ನಮ್ಮ ಆಂಟಿ ನಮ್ಮ ಮಕ್ಕಳು ಎಲ್ಲ ಆಟ ಆಡ್ತಾಯಿದ್ರು. ಅದನ್ನೇ ಸುಮ್ಮನೆ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋಣ, ಮೆಮೊರಿ ಆಗಿರುತ್ತೆ ಅಂತ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಅವ್ರ ಹತ್ರ ಏನೇನೋ ಮಾತಾಡಿಸ್ತಾ ಇದ್ದೆ. ವಿಡಿಯೋ ನೋಡ್ಕೊಂಡು ಬನ್ನಿ. ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಇವಳು ನನ್ನ ತಂಗಿ ಅಂತ, ಇವಳ ಜೊತೆ ನಾನು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಮಾಡಿ ಹಾಕಿದ್ದೀನಿ, ಹೋಗಿ ಚೆಕ್ ಮಾಡಿ. ಆ್ಯಂಡ್ ನಾನು ನಮ್ಮ ಅತ್ತೆ ನಮ್ಮ ಮಾವ ಮನೇಲಿ ಇರಲಿಲ್ಲ. ಇವರು ನಮ್ಮ ಆಂಟಿ ಇದ್ದಾರಲ್ಲ, ಅವರು ಸಿಸ್ಟರು, ಅವ್ರ ಮನೆಗೆ ಬಂದಿದ್ದೆ ನಾನು. ಅವರು ನೆಕ್ಸ್ಟು ಜಾತ್ರೆ ಇದೆ ಅಲ್ವಾ ಮಂಡೇ, ಅದಕ್ಕೋಸ್ಕರ ಅವರು ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ರು. ಅದನ್ನು ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ. ಹಾಗೆ ಅವ್ರ ಜೊತೆ ಮಾತಾಡ್ಕೊಂಡು ವಿಡಿಯೋ ಮಾಡ್ಕೋತಾ ಇದ್ದೆ. ಆ ಗಣಪತಿ ಇದ್ರಲ್ಲೇ ಇರೋದಾಕ? ಗಣಪತಿ ಇದ್ರಲ್ಲೇ ಇರೋದ? ಗಣಪತಿ ನಿಮ್ಮ ಆಂಟಿ ತಗೊಂಡಿದ್ನಂತ ಆಗ್ಲೇ ಚೌತಿ ಮಾಡ್ತಾರಲ್ಲ ರಾಣಿ ಆಂಟಿನ. ಅವು ಕತ್ರಿ ನೋಡೋ ಕತ್ರಿನ ಎಲ್ಲೈತೆ?
ಇವರು ನಮ್ಮ ಮಾವ ಇದ್ದಾರೆ ಅಲ್ವಾ, ಅಂದರೆ ನನ್ನ ಹಸ್ಬೆಂಡ್ ಅವರ ಡ್ಯಾಡಿ ಇದ್ದಾರಲ್ಲ ಅವ್ರ ಅಕ್ಕ, ಅವ್ರಿಗೆ ನಾನು ಹೇಳ್ತಾ ಇದ್ದೆ ಹಾಯ್ ಮಾಡಿ ಅಮ್ಮ ಅಂತ. ಅವ್ರ ಪಾಪ ಹಾಯ್ ಮಾಡಿದ್ರು. ಪಾರ್ಕೆಲ್ಲ ಮಗು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಅದಕ್ಕೆ ಆ ವಿಡಿಯೋ ಮಾಡಿಕೊಂಡೆ. ಅದಾದಮೇಲೆ ನಾನು ಮನೆಗೆ ಬಂದ್ವಿ. ನಾನು ಮತ್ತು ನನ್ನ ತಂಗಿ ಮಾವಿನಕಾಯಿ ತಿಂತಾಯಿದ್ವಿ. ಅವಳಿಗೂ ನನಗೂ ಮಾವಿನಕಾಯಿ ಅಂದರೆ ತುಂಬ ಇಷ್ಟ. ಆ್ಯಂಡ್ ನಾನು ವೀಡಿಯೋದಲ್ಲಿ ನಮ್ಮ ಫ್ಯಾಮಿಲಿ ಮೆಂಬರ್ನ ಅಷ್ಟು ತೋರಿಸೋದಕ್ಕೆ ಇಷ್ಟಪಡಲ್ಲ, ಬಿಕಾಸ್ ಕೆಲವ್ರಿಗೆ ಇಷ್ಟ ಇರುತ್ತೆ, ಕೆಲವ್ರಿಗೆ ಇಷ್ಟ ಇರಲ್ಲ. ನಾನು ಇಷ್ಟ ಇಲ್ಲದೆ ಇರೋರ್ನೆಲ್ಲ ಫೋರ್ಸ್ ಮಾಡಿ ನಾನು ವೀಡಿಯೋಗೆ ಬನ್ನಿ, ನಾನು ವೀಡಿಯೋ ಹಾಕ್ತೀನಿ ಯೂಟ್ಯೂಬ್ಗೆ ಆ ಥರ ಏನನ್ನಲ್ಲ. ಈಗ ನಾನು ವೀಡಿಯೋ ಮಾಡ್ಬೇಕಾದ್ರೆ ಯಾರು ಖುಷಿಯಿಂದ ನನ್ನ ವೀಡಿಯೋಗೆ ಸ್ಮೈಲ್ ಮಾಡಿ ಹಾಯ್ ಮಾಡ್ತಾರೆ ಅಂಥವ್ರನ್ನ ಮಾತ್ರ ನಾನು ವೀಡಿಯೋದಲ್ಲಿ ಹಾಕೋದು. ಇನ್ನು ನನಗೆ ಅವ್ರು ಸ್ವಲ್ಪ ಅನ್ಕಂಫರ್ಟಬಲ್ ಇದ್ದಾರೆ, ಅವ್ರಿಗೆ ಇಷ್ಟ ಇಲ್ಲ ಅನ್ನೋರ್ನ ನಾನೆಲ್ಲ ಕಟ್ ಮಾಡಿ ಎಡಿಟ್ ಮಾಡಿ ಹಾಕ್ತೀನಿ. ಆ್ಯಂಡ್ ನನ್ನ ತಂಗಿಗಾಗಿರ್ಬೋದು, ಇನ್ನೊಬ್ಳು ತಂಗಿ ಇದ್ದಾಳೆ ಧನು ಅಂತ, ಅವ್ರಿಗೆಲ್ಲ ನಾನು ವೀಡಿಯೋಸ್ ಮಾಡೋದು ತುಂಬ ಇಷ್ಟ. ಆ್ಯಂಡ್ ನನ್ನ ತಮ್ಮಂದಿರು ಚಿಕ್ಕ ಚಿಕ್ಕ ಮಕ್ಕಳು ಅವ್ರಿಗೆಲ್ಲ ಇಷ್ಟ. ನಾನು ಅಂಥವ್ರನ್ನೆಲ್ಲ ನಾನು ವೀಡಿಯೋದಲ್ಲಿ ತೋರಿಸೋದಕ್ಕೆ ತುಂಬ ಇಷ್ಟಪಡ್ತೀನಿ. ಆ್ಯಂಡ್ ಇಲ್ಲಿ ನನ್ನ ತಂಗಿಗೆ ಫೋನ್ ಕೊಟ್ಬಿಟ್ಟಿದ್ದೆ, ವೀಡಿಯೋಸ್ನ ಮಾಡ್ಕೊ ಚೆನ್ನಾಗಿರುತ್ತೆ ಯೂಟ್ಯೂಬ್ಗೆ ಹಾಕ್ತೀನಿ ಅಂತ. ಅವಳು ಯಾವುದ್ಯಾವ್ದು ವೀಡಿಯೋಸ್ ಮಾಡಿದ್ದಾಳೆ, ಅದನ್ನು ನಾನು ಇಲ್ಲಿ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಫೇಮಸ್ ಆಗ್ಬಿಟ್ಟೈತೆ ಸಿದ್ದರಾಮಯ್ಯ. ಮಹದೇವಪ್ಪ ಏನು ಇದು ಜಾತ್ರೆ ದಿನದ ವ್ಲಾಗು ನೀವು ನೋಡ್ತಾ ಇರ್ಬೋದು. ಆಲ್ರೆಡಿ ತೇರು ತುಂಬ ಮುಂದೆ ಹೋಗಿದೆ, ನಾವು ಲೇಟಾಗಿ ಬಂದ್ವಿ. ನಾವು 8 o'clock ಇಲ್ಲ 8:30ಗೆ ಬಂದ್ವಿ. ಬಂದು ನಮ್ಮ ಅಂಕಲ್ ಮನೆ ಹತ್ರ ನಿಂತಿದ್ವಿ, ಬಿಕಾಸ್ ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತ. ಹೋಗ್ಬಿಟ್ಟು ಬಂದು ಅಲ್ಲಿ ಜಾತ್ರೆಲಿ ಅಷ್ಟು ವೀಡಿಯೋ ಮಾಡ್ಕೊಳಕ್ಕಾಗಲ್ಲ, ಎಷ್ಟು ಜನ ಇರ್ತಾರೆ ಅಂತ ನಿಮಗೂ ಗೊತ್ತು. ನಂಜನಗೂಡು ಜಾತ್ರೆಯಲ್ಲಿ ಅಲ್ಲಿ ತೇರನ್ನ ನೋಡಿಕೊಂಡು ಎಲ್ಲ ತೇರುಗಳಿಗೂ ಹಣ್ಣು ಜನ ಎಸ್ಬಿಟ್ಟು ಮತ್ತೆ ನಾವು ನಮ್ಮ ಆಂಟಿ ಮನೆ, ನಮ್ಮ ಅಂಕಲ್ ಮನೆಗೆ ಬಂದ್ವಿ. ಬಿಕಾಸ್ ನಮ್ಮ ಅಂಕಲ್ಲು ಮಜ್ಜಿಗೆ ಮತ್ತು ಪಾನಕ ಕೊಡ್ತಾಯಿದ್ರು. ನೀವು ನಂಜನಗೂಡವ್ರಾಗಿದ್ದರೆ ಗೊತ್ತಿರುತ್ತೆ, ಅಲ್ಲಿ ಎಷ್ಟೊಂದು ರೋಡಲ್ಲಿ ಮನೆಗಳಲ್ಲಿ ಊಟ ಕೊಡೋದು, ಮಜ್ಜಿಗೆ ಕೊಡೋದು, ಪಾನಕ ಕೊಡೋದು, ಇದೆಲ್ಲ ಕಾಮನ್ ನಂಜನಗೂಡಲ್ಲಿ. ಅದೇ ಥರ ಈ ವರ್ಷ ನಮ್ಮ ಅಂಕಲ್ ಕೂಡ ಮಜ್ಜಿಗೆ ಮತ್ತು ಪಾನಕ ಕೊಡ್ತಿದ್ದಾರೆ. ನಮ್ಮ ಕೈಲೂ ಕೂಡ ನಮ್ಮ ಅಂಕಲ್ಲು ಪಾನಕ ಕೊಡ್ಸಿದ್ರು, ಪಾನಕ ಮತ್ತು ಮಜ್ಜಿಗೆ. ನಮ್ಮ ಅಂಕಲ್ ಮಕ್ಕಳು ಮತ್ತು ನನ್ನ ತಮ್ಮಂದಿರು ಭರತ, ಶಬರಿ ಇವರೆಲ್ಲ ಪಾನಕ ಕೊಟ್ವಿ. ತುಂಬ ಚೆನ್ನಾಗಿತ್ತು, ನೀವು ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ. ಇದೆಲ್ಲ ಮುಗಿಸ್ಕೊಂಡು ನಾವು ನಮ್ಮ ಮನೆಗೆ ಹೊರಟ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಆ್ಯಂಡ್ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ನಾನು ಯಾವುದೇ ಹಾಕೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.